ಏನ್ ಹೇಳತ್ತೇರಿ ಮಾಸ್ತರ್? ಏನ್ ಹೇಳತ್ತಾರಿ? ಯಾವ ನನ್ನ ಮಾಸ್ಯಾಳ ಗ್ರಾಮದ ಪಂಚ ಕಮಿಟಿಯವರಾಗ್ಲಿ, ಇಲ್ಲಿ ಕೂಡಿದಂತ ಹಿರಿಯರಾಗ್ಲಿ, ಏನ್ ಮಾಡ್ಯಾರಿ? ನನ್ನ ಅಣ್ಣನ ಸ್ವರೂಪಿ ಆಗ್ಲಿ, ತಮ್ಮನ ಸ್ವರೂಪಿ ಆಗ್ಲಿ, ತಾಯಿ ತಂದೆ ಸ್ವರೂಪಿದವರಾಗ್ಲಿ, ಇವತ್ತಿನ ದಿವಸದೊಳಗ ಯಾವ ನನ್ನ ಸಿದ್ದರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರಿ? ಶಿವಶಕ್ತಿ ಒಕ್ಕವಾದ ಇಟ್ಕೊಂಡಾರಿ ಮಾಸ್ತರ. ಇಟ್ಕೊಂಡಾರು. ಶಿವಶಕ್ತಿ ಒಕ್ಕವಾದ ಅಂದ್ರ ಹೆಂಗ? ಹೆಂಗ? ಪ್ರಥಮದೊಳಗೆ ಏನ ಪರಮಾತ್ಮದಿಂದ ಸೃಷ್ಟಿಯಾಗ್ಯದೋ ಏನ ಪಾರ್ವತಿದಿಂದ ಸೃಷ್ಟಿಯಾಗ್ಯದೋ ಬೇಕಲಾ? ಯಾಕಂದ್ರ ಪರಮಾತ್ಮ ಇದ್ದ ಮಾತ ಖರಿಯಾದ್ರ ನೀರ ನಿರಾಕಾರ ಹಚ್ಚಿ ಕಡೆ ಅವ ಹೆಂಗಿದ್ದ? ಬೇಕಲಾ? ಈ ಸಿದ್ದರಾಮೇಶ್ವರ ಜಾತ್ರೆ ಮಾಡ್ತೀವಿ ಇಲ್ಲ ನಂಗಿಲ್ಲ. ಮಾಡ್ಲತ್ತಾರಿ. ಈ ಸಿದ್ದರಾಮೇಶ್ವರ ಜಾತ್ರೆ ಮಾಡ್ಬೇಕಾದ್ರೆ ಏನ ಮಾಸ್ಯಾಳ ಊರಿಗೆ ಇವನಾಗೆ ಬಂದಾನೋ ಏನ 4 ಮಂದಿ ಹೋಗಿ ಇವ್ನ ಯಾರೇ ಹೊತ್ತುಕೊಂಡ ತಂದಾರೋ? ಯಾರ ತಂದಾರ ಇವನ? ಮಾಸ್ಯಾಳ ಊರಿಗೆ ಬರೋಕಿತ್ತ ಮೊದಲು ಈ ಸಿದ್ದರಾಮೇಶ್ವರ ಎಲ್ಲಿದ್ದ? ಇವನ ತಳ ಯಾವ್ದ? ಇವನ ತಳ ಯಾವ್ದ? ಇವನಿಂದ ಏನೇನಾಗ್ಯದ? ಇವನ ಕೃತ ದ್ವಾಪಾರ ಕಲಿಯುಗ ಈಗ ಸದ್ದ ನಡೆದದ್ರಿ. ಕಲಿಯುಗ ನಡ್ದದ. ಈ ಕಲಿಯುಗದೊಳಗ ಸಿದ್ದರಾಮೇಶ್ವರ ಬರಬೇಕಾದ್ರೆ ಇವ್ ಹುಟ್ಟಿದ್ದ ಯಾವ ಯುಗದಾಗ? ಕೃತದಾಗ ಹುಟ್ಟಿದವ ಏನ, ತ್ರತಾದಾಗ ಹುಟ್ಟಿದವ ಏನ, ದ್ವಾಪಾರದಾಗ ಹುಟ್ಟಿದವ ಈ ಬಂದ ಕಲಿಯುಗದೊಳಗ ಜನ್ಮ ತಾಳೇನೋ ಅನ್ನುವಂತದ ಹೇಳೋದಕ್ಕ ಯಾವ ರಾಯಬಾಗ ತಾಲೂಕನ್ರಿ? ರಾಯಬಾಗ ತಾಲೂಕ. ರಾಯಬಾಗ ತಾಲೂಕ ಯಾವ ನಮ್ಮ ಕಣದಾಳ ಗ್ರಾಮದವ್ರು ಬಂದಾರಿ ಮಾಸ್ತರ. ಬಂದಾರು. ಕಣದಾಳ ಭೀಮಣ್ಣ ಕಾಕ ಅಂದ್ರೆ ಹೆಂಗ? ಹಂಗ್ರಿ ಅವ್ರ ಮನಿ ಒಳಗ ಮೊದಲ ಕಣದಾಳ ಲಕ್ಷ್ಮಣ ಅಂತ ಹೇಳಿಕೆಸಿಂದ ಹಸರ್ ನಿಶಾನಿ ಹೆಚ್ಚಿ ಮೆರೆದಿರುವಂತ ಗಡಿ ಮೆರೆದಿರುವಂತ ಊರದ. ಊರದ ಅಂತವ್ರ ಮನಿ ಒಳಗ ಅವ್ರ ಮೊಮ್ಮಗ ತಯಾರಾಗ್ಯಾನ್ರಿ. ಮತ್ತ ಯಾರ? ಇದ ಕಣದಾಳ ಲಕ್ಷ್ಮಣ. ಲಕ್ಷ್ಮಣ ತಯಾರಾಗ್ಯಾನು. ಭೀಮು ಕಕ್ಕನ ಮಗ ಲಕ್ಷ್ಮಣ. ಮೊದಲ ಭೀಮ ಕಕ್ಕ ಹಾಡ್ತಿದ್ದು, ಆಮ್ಯಾಗ ಅವ್ರ ಮಗ ಕಲ್ತಾನ ಲಕ್ಷ್ಮಣ. ಹೌದೌದ್ರಿ. ಇರಲ್ರಿ. ಯಾಕಂದ್ರ ಹೇಳತ್ಯಾರ ಅವ್ರು ಎದ್ದ ತಕ್ಷಣ ತಮಗ ತಿಳಿದಟ್ ಹೇಳತ್ಯಾರ. ಏನ್ ಹೇಳತ್ತಾರು? ಮಾಯಕದವ್ರ ಜರಾನ ಸೌಂಡ್ ಹೆಚ್ಚಿಡಪ್ಪ ಇನಕದಂಗ ಆ ಕಡೆ ತಿರುಗಾಡಬೇಡ. ಅದಕ್ಕೆ ಏನಾಗ್ತದ್ರಿ ಮಾಸ್ತರ? ಏನಾಗ್ತದ? ಎಡಬಿಡದೆ ಕಾರ್ಯಕ್ರಮ ನಡೆದಾವ್. ಮಾಯಕದವ್ರ ಜರ ಎಲ್ರಿ ಜರ ಕೂದಲಿ ಫರಕ್ ಆದ್ರ ಮುಂದಿನ ಊರಿಗೆ ಪೆಟ್ಟು ಕೊಡ್ತಾವ ನಮಗ್ ಹಾಡ್ಲಕ್ಕ. ಅದಕ್ರಿ ಮಾಸ್ತರ ಶಕ್ತಿ ಈಗ ಪರಮಾತ್ಮ ದೊಡ್ಡ ಮತ್ ಹೇಳಿ ಬೆಳೆಸಲಾಕ ಬಂದಿಪ್ಪ ಅಂತಂದ್ರೆ ನಿನಗೊಂದು ಮಾತು ತಿಳಿಸ್ಕೊಡ್ಬೇಕಾಗ್ಯದ. ಇಂದ ಹೊತ್ತು ಮುಣಗು ತನಕ ನಿನಗ ವಾದ ಐತಿ. ಏನ ಅಪ್ಪನ ಬೆಳೆಸಲಾಕ ನೀ ಬಂದಿ, ತಾಯಿನ ಬೆಳೆಸಲಾಕ ನಾವು ಬಂದಿವ. ಅಪ್ಪನ ಬೆಳೆಸ ನೀ ಬ್ಯಾಡ ಅಂದಿಲ್ಲ, ಆದ್ರೂ ಹೆಂಗ ಬೆಳೆದಿರ್ಬೇಕು? ರಕ್ತ ನಂದ, ಮಾಂಸ ನಂದ, ಚರ್ಮ ನಂದ. ರಕ್ತ ಮಾಂಸ ಚರ್ಮ ಇದು ನಿನ್ನ ಪರಮಾತ್ಮಗ ಹತ್ತಿರಬಾರ್ದ. ಈ ವಸ್ತು ನಂದೈತಿ ಅದ. ಇದನ್ನ ಬಿಟ್ಟ ಮೇಲಾಗಿ ಏನಾಗ್ತದ? ಪ್ರಥಮದೊಳಗ ಪರಮಾತ್ಮ ದೊಡ್ಡವಾದ್ರ ಶಕ್ತಿ ಸೀರಿ ಹುಟ್ಟಿರಬಾರ್ದ, ಶಕ್ತಿನ ಕಟ್ಟಕೊಂಡಿರಬಾರ್ದ, ಶಕ್ತಿ ಸನೆ ಬಂದಿರಬಾರ್ದು. ಮೇಲಾಗಿ ನನ್ನ ಶಕ್ತಿ ಸಹಾಯ ಕೇಳಿರಬಾರ್ದ ಸೃಷ್ಟಿ ಮಾಡ್ಲಕ್ಕ. ಈಗ ಏನ 3 ಮಂದಿ ನಿಂತ ಅಪ್ಪ ದೊಡ್ಡ ಅಂತ ಹೇಳಿ ಹೊಂಟ್ರಿಲ್ಲ ಮಾಸ್ಯಾಳ ಊರಾಗ. ಈ ನಿಂತಿರುವಂತ ಭೂಮಿ ಮೊದಲು ಮಾಡ ಸಾಕ್ಷಾತ್ ಆದಿಶಕ್ತಿ ಅವತಾರ, ಭೂಮಿ ತಾಯಿ ಅವತಾರ ಐತಿದ, ಹೆಣ್ಣಿನ ಅವತಾರ ಐತಿದ. ಕರೆ ಕಣದಾಳದವ್ರ ಅಪ್ಪನ ಬೆಳೆಸವ್ರ ಆದ್ರ ಮಾಸ್ಯಾಳ ಊರಾಗ ನಾನ ಭೂಮಿ ಬಿಟ್ಟ 3 ಗಜ ಅಂತರ ನಿಂತ ಹಾಡೋದು ಹೊತ್ತ ಮುಣಗುತಕ್ಕ ಅಂದ್ರ ಅಪ್ಪ ದೊಡ್ಡವ ಮಾಸ್ಯಾಳ ಊರಾಗ. ಅದ್ಯಾಕಾದಿತ್ತ ನನಗ ಭೂಮಿ ಬೇಕಂದ್ರಿ ಹೊತ್ತ ಮುಣಗು ಗುಡದಲ್ಲ ಅತಿ ತಿಂದ್ರಿ. ಬಹಳ ಬಿರಿ ಅದರಿ ಯಾವಾರ. ಅದಕ್ಕ ಇಷ್ಟೆಲ್ಲಾ ನಿನಗ ದಿಗ್ಬಂಧನ ಹಾಕಿಬಿಟ್ಟನ್ಯ. ಈ ಯಾವಾರದೊಳಗ ನೀ ಬರ್ತಕ್ಕದ್ದಲ್ಲ. ರಕ್ತನಂದ, ಮಾಂಸನಂದ, ಚರ್ಮನಂದ ನಿನ್ನ ಪರಮಾತ್ಮಗಿದೆಲ್ಲ ಸುತ್ತಿರಬಾರ್ದು. ಮೊದಲಿನ ಮಾತ ಶಾನ್ಯಾ ಬಾಳದಾರಿ ಎದ್ದ ತಕ್ಷಣ ಹೇಳತ್ತೇರಿ. ಹಾಡ ಕೇಳಲಾಕ ಕೂಡಿರಿ ಸದ್ಗುಣಿ, ಕುಡದ ಹೋಗ್ರಿ ಧರ್ಮದ ಅಮೃತ. ಪಡಿದ ಮಾನವ ಜನ್ಮ ಹಿಡಿಬಾರ್ದ ದುರ್ಮರ್ಗ, ಹೌದ ಹೋಗುದ ಯಾಕ ನರಕಕ್ಕ ಮೋಕ್ಷ ಮಂದಿರ ಅಂತ ಹೇಳ್ತಾರ. ಅಲ್ಲ ಈ ದಾನ ಧರ್ಮ ಮಾಡ್ಬೇಕು ನನ್ನವ್ರ ತನ್ನವ್ರ ಅಂತ ಹೇಳ್ತೀಯಲ್ಲ, ಈ ದಾನ ಧರ್ಮ ಅನ್ನುವಂತ ಸಾಲಿ ಕಲಿಸ್ಲಾಕ ಮೊದಲು ನಿನಗ ನಾ ಬೇಕ, ಗುರು ಬೇಕು. ಇಲ್ಲ ಅಂದಿಲ್ಲ. ಯಾವಾಗ ಗುರು ಬೇಕು? ನಿನಗ ಎಲ್ಲಾ ತಿಳುವಳಿಕೆ ಬಂದ ನೀ 7 ವರ್ಷದ ಕೂಸ ಆದ ಮ್ಯಾಲ ಸಾಲ್ಯಾಗ ಗುರು ಬೇಕಿವ್. 2ನೇದು ಗುರು. ಆದ್ರ ಏನಾಗ್ತದ? ಹುಟ್ಟಿದ ಮಗ ಎಂದೋ ಹೊಟ್ಟಿಗೆ ಹಾಕಂಗಿಲ್ಲ. ಹುಟ್ಟಿದ ತಕ್ಷಣ ನಿನಗೆ ಯಾವ ಗುರು ಇದ್ದಿದ್ದಿಲ್ಲ, ಯಾರು ಇದ್ದಿದ್ದಿಲ್ಲ. ನೀನು ಒಂದು ತಾಯಿ ಮಡಿಲೊಳಗ ಒಂದು ತಾಯಿ ಶಿಕ್ಷಣದೊಳಗಿರ್ತಿ. ನೀ 7 ವರ್ಷದ ಕೂಸಾಗುತ್ತಕ ನನ್ನ ಶಿಕ್ಷಣದೊಳಗಿರ್ತಿ. ನೋಡು
ನನ್ನವ್ರು ತನ್ನವ್ರ ದಾನ ಧರ್ಮ ದೊಡ್ಡವ್ರು ಸಣ್ಣವ್ರು ತಗ್ಗಿ ಬಾಗಿ ಏನಾಗ್ತದ ಇದನ್ನೆಲ್ಲ ಕಲಿಸ್ಬೇಕಾದ್ರ ಮೊದಲು ನಿನಗ ತಾಯಿನ ಗುರು ತಾಯಿನ ಬಿಟ್ರ ನಿನಗ ಅನ್ಯ ಗುರು ಯಾರು ಆಗ್ಲಕ್ಕ ಸಾಧ್ಯ ಇಲ್ಲ ಏನಿಲ್ಲ ನಿನಗ ನಾ ಗುರು ಆಮೇಲೆ ಬರ್ತಾನ ನೋಡ್ರಿ ಸಾಲ್ಯಾಗ 2ನೇ ಗುರು ಪಗಾರ ಮೇಲೆ ಆದ್ರೆ ನಿನಗ ಸಾಲಿ ಕಲಿಸ್ಬೇಕಾದ್ರೆ ಯಾವ ಪಗಾರ ತಗೊಂಡಿಲ್ಲ ನಾ ಏನಿಲ್ಲ ನಿನಗ ಯಾವ ಪಗಾರ ತಗೊಂಡಿಲ್ಲ ಇದ ನಿನ್ನ ನನ್ನವ್ರು ತನ್ನವ್ರು ಅನ್ನುವಂತ ನಿನಗ ದಾನ ಧರ್ಮ ಕಲಿಸಿದಕ್ಕಿನ್ನ ನೋಡುನು ಏನ್ ಹೇಳ್ತಾರ್ರಿ ಶಾನೆ ಅದಾರ ಅವ್ರು ಎದ್ದ ತಕ್ಷಣ ದೇವ್ರ ಬದಲ್ ಅಂದ್ರೆ ದೇವ್ರು ಬಾಳ ದೊಡ್ಡವ ದೇವ್ರು ಬಾಳ ದೊಡ್ಡವ ಅಂತ ಹೇಳತ್ತಾರ ನಡಿಲ್ರಿ ದೇವ್ರ ಬದಲ ಸುದ್ದಿ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನು ಏ ದೈವ ದೇವರ ತಾಯಿ ತಂದೆ ಹವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಮರುವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಾವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಮರುವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಾವದೋ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರ ಪೋಕ್ತ ಮಾನವರ ಭಕ್ತಿ ಬೇಕು ಮೊದಲ ಪೋಕ್ತ ಮಾನವರಲ್ಲಿ ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇಮಾಯ್ತ್ಯ ಸೌಮ್ಯ ಸದಾಚಾರ ಮಾತಾಡಿ ಮಾಹಿತಿ ಸೌಮ್ಯ ಸದಾಚಾರ ಮಾತಾಡಿದಾಗ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏನ್ ಮಾಡ್ತಾರ ಏ ನಿನ್ನ ಆಯುಷ್ಯ ಕಳೆಬೇಡ ದೇವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಒಂದು ಕಾವ್ಯ ಕೇಳದೊಂದ ಕಾವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನ ಹಾಡ್ತಾರ ಎಂದ ಕಾವ್ಯ ಕೇಳದೊಂದ ಕಾವ್ಯ ನಾನ್ಯಾರು ಎಲ್ಲಿಗೆ ಹೋಗೋದಿಲ್ಲ ಅಹಂಕಾರ ಬೀಜ ಹೊರಿಬೇಕು ದೃಢ ಭಕ್ತಿಯಿಂದ ನೇತ್ರೆ ಕಾಲದಲ್ಲಿ ನಾವು ಒಂದೇ ಮಾರ್ಗ ಹೇಳಬೇಕು ಏ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ತನ್ನಂತೆ ಪರರೆಂದು ಭಾವಿಸಿ ನಡೆದ ಭಾವಿಸಿ ತನ್ನಂತೆ ಪರರೆಂದು ಭಾವಿಸಿ ನಡೆದರೆ ತನಗೆಂದು ಯಾವ ದೋಷ ತಟ್ಟಲಾರದು
ಹೊಡೆರೆ